ಅನ್ಪೂರ್ಣ ಅನ್ಪೂರ್ಣ ಎಲ್ಲಿದ್ಯೆ? ಅಳಿ ಅಂದ್ರೆ ಬನ್ನಿ. ಏನಾಯ್ತು ಬಾಬಾ? ಹೂ ಬಿತ್ತು ಎಲ್ಲಿ ಬಿತ್ತು? ಪಾದದಲ್ಲಿ. ಅವ್ರು ಏನ್ ಹೇಳ್ತಿದ್ದಾನೆ ಗೊತ್ತಾ? ನಮ್ಮ ಸಾಗರದ ಮದುವೆಗೆ ಪ್ರೊಸೀಡ್ ಅಂತಿದ್ದಾನೆ. ಈಗ ನೋಡಿ ತಮಾಷೆನ, ಅವನ ಗೌನೆ ಬಂದು ಮದುವೆ ಮಾಡ್ಕೊಳ್ತೀನಿ ಅಂತಾನೆ. ನಾ ಹೇಳಿದ್ರೆ ಚೆನ್ನಾಗಿ ಜ್ಞಾಪಕ ಇದೆ ತಾನೆ? ಎಲ್ರು ಕೇಳಿಸ್ಕೊಳ್ಳಿ, ಸೀರಿಯಸ್ ಆಗಿರ್ಬೇಕು. ಅವ್ನು ಬಂದ ತಕ್ಷಣ ಒಬ್ರು ಮಾತಾಡ್ಕೊಡುದು, ಗೊತ್ತಾಯ್ತಾ? ಏ ರಂಗ, ಸುಬ್ಬಿ, ಆ ಸೂಟ್ ಕೇಸ್ ತಗೊಂಡ್ರು. ಅಮ್ಮ, ನಾ ಊರಿಗೆ ಹೋಗಿ ಬರ್ತೀವಮ್ಮ. ಆಯ್ತು ಕಣಮ್ಮ. ಆಯ್ತು ನಾ ಹೊರಟ್ ಬರ್ತೀನಿ ಮಾವ. ಒಳ್ಳೇದು ಬಾವಾ, ಏನಿದು ಸೂಟ್ ಕೇಸ್ ಅಲ್ಲ? ಬಾವಾ, ಊರ್ ಕೊಟ್ಟಿದ್ದೀರಾ? ಊರಿಗೆ ಹೋಗದೆ ನಾವಿಲ್ಲಿದ್ದೇನ್ ಮಾಡ್ಬೇಕಾಗಿದೆ? ಅಕ್ಕ, ಹೌದು, ನಾವ್ ಬಂದ್ ಕೆಲ್ಸನೇ ಬೇರೆ, ಇಲ್ಲಿ ಆಗ್ತಾ ಇರೋದೇ ಬೇರೆ. ಅಯ್ಯಯ್ಯೋ, ನೀವು ಹೊರಟೋಗ್ಬಿಟ್ರೆ ಇಲ್ಲಿ ಕೆಲ್ಸಗಳನ್ನೆಲ್ಲ ಯಾರು ನೋಡ್ಕೋತಾರೆ? ಇಲ್ಲಿ ನಮ್ಗೇನಪ್ಪ ಕೆಲ್ಸ? ನೀವೇ ಹೀಗೆಲ್ಲ ಅಂದ್ಬಿಟ್ರೆ ಹೇಗೆ? ನಿಮ್ಗಳ ಕಾಟ ತಡಿಲಾರ್ದೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಐ ಹ್ಯಾವ್ ಡಿಸೈಡೆಡ್ ಟು ಮ್ಯಾರಿ. ನಮ್ ಸಾಗರ ಮದ್ವೆಗೆ ಒಪ್ಕೊಂಡ? ಇವನೇನೆ ಒಪ್ಕೊಳ್ಳೋದು. ನಮ್ಮ ವೆಂಕಣ್ಣ ಒಪ್ಸಿದಾನೆ. ಯು ಮೀನ್ ಟು ಸೇ ದಟ್ ವೆಂಕಿ, ದ ತಿರುಪ್ತಿ? ಯಸ್, ದ ಸೇಮ್ ನಾಟಿ ಫಲೋ. ನಂಬಿದವರನ್ನ ಕೈ ಬಿಡಲ್ಲ ಕಣೆ ನಮ್ಮ ವೆಂಕಟರಮಣ. ಅಳಿಯಂದ್ರೆ, ಎಸ್ ಮಾವ. ಆ ಅರ್ಧ ಡಜನ್ ಹುಡುಗಿಯರಲ್ಲಿ ಯಾವ ಹುಡುಗಿನ ಮೆಚ್ಕೊಂಡಿದ್ದಾನೆ? ಸ್ವಲ್ಪ ವಿಚಾರಿಸಿ. ಭಾವ, ಏನಯ್ಯ ಭಾವ ಇದ? ಸ್ವಲ್ಪ ಈ ಕಡೆ ಬನ್ನಿ. ಮಾಮ, ಐ ಆಮ್ ಗೋಯಿಂಗ್, ಕಮಿಂಗ್. ಏಡು ಕಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಭಕ್ತ, ನೀ ಕೋರಿಕೆ ಏಮಿಟ್ರ? ಭಾವ, ನಾನೊಂದು ಹುಡುಗಿ ನೋಡಿದ್ದೀನಿ, ಅವಳನ್ನೇ ಮೆಚ್ಚಿದ್ದೀನಿ. ಅವಳು ನಾನು ಇಷ್ಟಪಟ್ಟಿದ್ದಾಳೆ ಅಂತ ತಿಳ್ಕೊಂಡಿದ್ದೀನಿ. ಅವಳು ಬೇರೆ ಯಾರು ಅಲ್ಲ, ನನ್ನ ಸ್ಟೂಡೆಂಟ್. ಒಳ್ಳೆ ಗುರು ಕಣಯ್ಯ. ಅಲ್ಲ, ಹೋಗಿ ಹೋಗಿ ನೀನ್ ಸ್ಟೂಡೆಂಟ್ ಲೈನ್ ಹೊಡೆಯೋದು? ಭಾವ, ಅವಳದ್ ಏನ್ ಬ್ಯೂಟಿ ಅಂತೀರಾ? ಅವಳ ಮುಂದೆ ಈ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ನ ನೀವಳಿಸ್ಬೇಕು. ನಾನು ಆಸೆ ಪಡೋ ಹಾಗೆ ಅವರು ಬಡವರು, ಅಪ್ಪ ಅಮ್ಮ ಯಾರಿಲ್ಲ. ಆಂಜನೇಯ ಅಂತ ಒಬ್ಬ ತಾತ ಇದ್ದ, ಅವ್ರ ಮೊಮ್ಮಗಳು. ಇವಳ ಹೆಸರು ಕಾವೇರಿ. ಕಾವೇರಿ ಕಾವೇರಿ ಕಾವೇರಿ. ಮುಂದೆ ಹೇಳಯ್ಯ. ಇಲ್ಲಿವರೆಗೂ ನಾನು ಹೇಳಿದೆ, ಇನ್ ಮುಂದೆ ನೀವ್ ಹೇಳಿ. ಇನ್ನೇನ್ ಬಿಡಪ್ಪ, ಸಾಗರದಲ್ಲಿ ಸಂಗಮ ಆಗೋದಕ್ಕೆ ಕಾವೇರಿ ಹರಿತೋಡ್ ಬರ್ತಾ ಇದ್ದಾಳೆ. ನಮಸ್ಕಾರ. ನನ್ನ ಮೊಮ್ಮಗಳು ನಿಮ್ ವಿಷಯ ಎಲ್ಲ ಹೇಳಿದಾಳೆ. ನಮ್ ಸಾಗರು ನಿಮ್ ಮೊಮ್ಮಗಳನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸ್ತಿದ್ದಾನೆ. ಆದ್ರೆ ನಿಮ್ ಮೊಮ್ಮಗಳು ನಮ್ಮ ಸಾಗರ್ನ ಪ್ರೀತಿಸ್ತಿದ್ದಾಳೋ ಇಲ್ವಾ ಗೊತ್ತಿಲ್ಲ. ಆಯ್ತಮ್ಮ, ಆಯ್ತು. ಅರ್ಥವಾಯ್ತಲ್ಲ? ಆಯ್ತು ಆಯ್ತು. ಇವರಿಬ್ಬರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮದುವೆ ಫಿಕ್ಸ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ ಯಜಮಾನ್ರೆ, ಇಷ್ಟೆಲ್ಲ ಆದ್ಮೇಲೆ ಈ ಜಾತಕ ನೋಡೋದು, ಪಂಚಾಂಗ ನೋಡೋದು, ನಿಶ್ಚಿತಾರ್ಥ ಮಾಡೋದು, ಈ ಫಾರ್ಮ್ಯಾಲಿಟೀಸ್ ಎಲ್ಲ ವೇಸ್ಟ್. ನಿಮ್ ಮೊಮ್ಮಗಳನ್ನ ನಮ್ಮನೆ ಕರ್ಕೊಂಡು ಹೋಗೋದು, ನಮ್ಮ ಮನೆಯವರಿಗೆಲ್ಲ ತೋರಿಸಿ ಅವ್ರ ಒಪ್ಪಿಗೆ ಪಡೆದು ನೇರವಾಗಿ ಮದುವೆ ಮಾಡ್ಕೊಳ್ಳೋಣ ಅಂತ ನಮ್ಮ ಹುಡುಗನ ಉದ್ದೇಶ. ನನ್ನ ಉದ್ದೇಶನೂ ಅದೇ. ಈಗ ಕರ್ಕೊಂಡು ಹೋಗ್ತೀರಾ? ನಡಿ ಮತ್ತೆ ಹೋಗೋಣ. ರೆಡಿನಾ? ಬಾ ಹೋಗೋಣ. ಏನಮ್ಮ ಇದು? ಅಲ್ಲ, ನನಗೆ ಮದುವೆನೇ ಬೇಡ, ನಿನ್ನ ಮನೇನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದೆ. ಹೋಗೋಕ್ ರೆಡಿ ಆಗಿರೋಳು ನೀನ್ ತಾನೇ? ಈಗಿನ ಹೆಣ್ಣು ಮಕ್ಕಳು ಮದುವೆ ಆಗೋವರೆಗೂ ಹೀಗೇನ ತಾತ? ಕಾಲ ಬದಲಾಗಿದೆ. ಫಾಸ್ಟ್ ಫುಡ್ ತಿನ್ನೋ ಕಾಲದಲ್ಲಿ ಫಾಸ್ಟ್ ಆಗಿ ಇರಬೇಕು. ಫಾಸ್ಟ್ ಆಗಿ ಹೋಗೋಣ. ಹುಡುಗಿ ನೀವು ಹಿಡಿಸಿಲ್ಲ? ಹಿಡ್ಸೋದೇನ್ ಬಂತು? ಅಂಟೆ ಗೆಣ್ಣೆ ಹಾಕಿ ದೀಪ ಹಚ್ಚಬಹುದು. ಆದ್ರೆ ಆ ದೀಪ ನಂದಾ ದೀಪ ಆಗ್ಬೇಕಾದ್ರೆ ಈ ಹುಡುಗಿ ಅಂತ ಸೊಸೆ ಇದ್ರೇನೆ ಸಾಧ್ಯ ಕಣೋ. ಜೋಡಿ ಹೇಗಿದೆ? ತುಂಬಾ ಚೆನ್ನಾಗಿದೆ ಕಣೋ. ಮತ್ತಿನ್ಯಾಕ ತಡ? ಊಸಿ ಬೇಡ, ಬಾರಿಸಿ ಡೋಲು. ಏನ್ರಿ, ಸ್ವಲ್ಪ ಬನ್ನಿ. ಮಗುಗೆ ಜ್ವರ ಇದೆಯಾ? ಸ್ವಲ್ಪ ನೋಡಿ. ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ.
ಡಾಕ್ಟರ್ ಫೋನ್ ಮಾಡೋಣ. ಬೇಗ ಮಾಡಿ ಏನು ಮಗು ಜ್ವರ ಬಂದಿದ್ಯಾ? ಅಯ್ಯೋ ದೇವ್ರೆ. ಏನಾಗಲ್ಲ. ಮಿಸ್ಟರ್ ಸಾಗರ್, ಹಿಂದೆ ಆ ಮಗುಗ್ ಬಂದಿತ್ತಲ್ಲ ಅದೇ ಜ್ವರ, ಸೆಲ್ ಟು ಸೆಲ್ ಡಿಫ್ತೀರಿಯಾ. ಸರ್, ಡಿಫ್ತೀರಿಯಾನೆ ಅಂದ್ರೆ ಈ ಮಗುನು ಕೂಡ? ನೋ 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 ನೋ, ಆ ತೀರ್ಮಾನಕ್ಕೆ ಬರಬೇಡಿ ನೀವು. ಮಗು ಕಂಡೀಷನ್ ಕಂಟ್ರೋಲ್ ಅಲ್ಲಿದೆ. ಜ್ವರ ಜಾಸ್ತಿ ಆದ್ರೆ ಅಪಾಯ. ಇಲ್ಲ ಇಲ್ಲ, ನನ್ ಮಗು ಪ್ರಾಣಾಪಾಯ ಬರಬಾರ್ದು. ನನ್ ಮಗು ಪ್ರಾಣಾಪಾಯ ಬರಬಾರ್ದು. ಏನಂದ್ರೆ ನೀವಾದ್ರೂ ಹೇಳಿ ಡಾಕ್ಟರ್ಗೆ. ನೀವು ಹೇಳಿದ್ರೆ ಕೇಳ್ತಾರೆ. ಹೇಳಿ ಅಂದ್ರೆ ನನ್ ಮಗು ಪ್ರಾಣಾಪಾಯ ಬರಬಾರ್ದು. ನನ್ ಪಾಪ ಪ್ರಾಣಾಪಾಯ ಬರಬಾರ್ದು. ಏನಂದ್ರೆ ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನನ್ ಮಗು ಉಳಿಬೇಕು. ನನ್ ಮಗು ಉಳಿಬೇಕು. ಮಗು ಉಳಿಬೇಕು ಡಾಕ್ಟರ್. ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನನ್ ಮಗು ಉಳಿಬೇಕು. ನಿಮ್ ಕಾಲಕ್ಕೆ ಬಿಟ್ಟು ಬೇಡ್ಕೊಂತೀನಿ ಡಾಕ್ಟರ್. ನನ್ ಮಗು ಉಳಿಬೇಕು. ನನ್ ಮಗು ಉಳಿಬೇಕು. ನನ್ ಮಗು ಡಾಕ್ಟರ್, ಏನ್ ವಿಷಯ? ಎನಿಥಿಂಗ್ ರಾಂಗ್? ಮಿಸ್ಟರ್ ಸಾಗರ್, ಕಾವೇರಿ ಕಳೆದ 2 ತಿಂಗಳಿಂದ ಹೀಗೆ ಪ್ರಜ್ಞೆ ತಪ್ತಾ ಇರೋದು ಇದು 2ನೇ ಸಲ ಅಲ್ಲ? ಹೌದು ಡಾಕ್ಟರ್. ನೀವು ಆಕೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಏನ್ ಹೇಳ್ತಿದ್ದೀರಾ? ಹೆದರಬೇಡಿ, ಧೈರ್ಯವಾಗಿರಿ. ನಾನು ಹೇಳೋ ಮಾತನ್ನ ಸ್ವಲ್ಪ ಶಾಂತವಾಗಿ ಕೇಳಿ. ಕಾವೇರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಸಾಗರ್, ಡಾಕ್ಟರ್, ನನ್ನ ಕಾವೇರಿ ಹಾರ್ಟ್ ಪೇಷಂಟಾ? ಮಿಸ್ಟರ್ ಸಾಗರ್, ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಆದರೆ ಮಗು ಉಳಿಯೋ ಚಾನ್ಸು 50-50. ನನ್ನ ಹಣೆ ಬರದಲ್ಲಿ ಮಕ್ಕನ್ ಸಾಕೋ ಯೋಗ ಇಲ್ಲ. ಈ ಕೈಗಳು ಪಾಪಿಷ್ಟ ಕೈಗಳು. ಅಯ್ಯೋ, ಯಾವ ಮಕ್ಕಳಿಗೆ ತಗ್ಲಿದ್ರು ಅವ ಜೀವಂತ ಉಳಿಯೋದಿಲ್ಲ. ಅಯ್ಯೋ ಕಾವೇರಿ, ಹೀಗೇನಾಯ್ತು ಹೀಗೆ ಮಾತಾಡ್ತೀಯಮ್ಮ? ಡಾಕ್ಟರ್ ಹೇಳಿದ್ದು ಕೇಳಿದ್ರಲ್ಲ ಅತ್ತೆ. ಡಾಕ್ಟರ್ ಹೇಳಿದ್ರೆ ಆಗೋಯ್ತೇನಮ್ಮ? ಆ ದೇವ್ರು ಹೇಳ್ಬೇಕು, ನಮ್ಮ ವೆಂಕಣ್ಣ ಹೇಳ್ಬೇಕು. ಮಾವಯ್ಯ, ನೀವು ನಂಬಿರೋ ಆ ನಿಮ್ಮ ದೇವರು ನನ್ನ ಮಗುನ ಉಳಿಸೋದಾದ್ರೆ ಅವನು ಏನ್ ಕೇಳಿದ್ರು, ಕೊನೆಗೆ ನನ್ನ ಪ್ರಾಣ ಕೇಳಿದ್ರು ನಾನು ಅದನ್ನು ಕೊಡೋಕ್ ಸಿದ್ಧ. ನಮ್ಮ ವೆಂಕಣ್ಣ ಪ್ರಾಣ ತೆಗಿಯೋನಲ್ಲಮ್ಮ, ಪ್ರಾಣ ಉಳಿಸೋನು. ಬನ್ನಿ ನನ್ನ ಜೊತೆಗೆ.
ಅಮ್ಮ ಕಾವೇರಿ, ಮಗುನ ಕಾಪಾಡಿದ್ರೆ ತಿರುಪತಿಗೆ ಬಂದು ನಿನ್ನ ಸನ್ನಿಧಿಯಲ್ಲಿ ತುಲಾಭಾರ ಮಾಡಿಸ್ತೀವಿ ಅಂತ ಭಕ್ತಿಯಿಂದ ಬೇಡ್ಕೊಳಮ್ಮ. ನೀನು ಬೇಡ್ಕೊಳ ಸಾಗರ. ಸ್ವಾಮಿ ವೆಂಕಟೇಶ್ವರ, ನಮ್ಮ ಮಗುನ ಉಳಿಸಿದ್ರೆ ತಿರುಪತಿಗೆ ಬಂದು ನಿನ್ನ ಸನ್ನಿಧಿಯಲ್ಲಿ ನಮ್ಮ ಮಗುನ ತುಲಾಭಾರ ಮಾಡಿಸ್ತೀವಪ್ಪ. ಅವನ ತೂಕದಷ್ಟು ಬಂಗಾರ ಕೊಡ್ತೀವಿ ತಂದೆ. ನೋಡಿ, ನಮ್ಮ ಪಾಪ ಬದುಕ್ಬಿಟ್ಟ, ನಮ್ಮ ಪಾಪ ಬದುಕ್ಬಿಟ್ಟ. ನಿಜ ಕಾವೇರಿ, ಅಪ್ಪ ಹೇಳಿದಾಗೆ ಇದೆಲ್ಲ ವೆಂಕಟೇಶ್ವರನ ದಯೆ. ಸ್ವಾಮಿ, ಮನೆಯಿಂದ ಒಡವೆ ಬಂಗಾರ ಹಣ ಎಲ್ಲ ತಂದಿದ್ದೆ ತಾನೆ? ಹೌದು ರೀ, ಸಾಲದ ಕಿಲ್ಲಿಗೆ ಬಂದ್ಮೇಲೆ ಮೈ ಮೇಲಿದ್ದು ಬಳೆ, ಚೈನು, ಉಂಗ್ರ, ಟಾಪು, ನೆಕ್ಲೆಸು, ಕಿವಿದು ಎಲ್ಲ ಬೆಚ್ಚಿನ ಕಡೆಗೆ ಹಾಕಿದೆ. ಅದ್ರ ತೂಕಕ್ಕೆ ಸಾಕಾಗ್ತಾ ಇಲ್ಲ. ಅಮ್ಮ ಕಾವೇರಿ, ಇಲ್ಲಿ ನೀನ್ ತೂಕ ಹಾಕ್ತಿರೋದು ಮೈ ಮೇಲಿನ ಬಂಗಾರ ಅಲ್ಲಮ್ಮ, ಮನಸ್ಸಿನೊಳಗಿರೋ ಭಕ್ತಿ, ಶ್ರದ್ಧೆನ. ನೀ ನಮ್ಮ ವೆಂಕಣ್ಣಂಗ್ ಬೇಡ್ಕೊಂಡಾಗ ಆ ಭಕ್ತಿಲಿ ಏನೋ ಒಂದು ಲೋಪ ಇದೆಯಮ್ಮ, ಅದಕ್ಕೆ ಅವನು ಒಲಿತಿಲ್ಲಮ್ಮ. ಅನ್ಯಥಾ ಶರಣಂ ನಾಸ್ತಿ ಅಂತ ಸಂಪೂರ್ಣವಾಗಿ ಅವನಿಗೆ ಶರಣು ಹೋದ್ರೇನೆ ಅವನು ಒಲಿಯೋದು. ಭಕ್ತಿಯಿಂದ ಒಂದೇ ಒಂದು ತುಳಸಿ ದಳ ಹಾಕಿದ್ದಕ್ಕೆ ಆ ಕೃಷ್ಣ ಪರಮಾತ್ಮ ಏನೇನ್ ಮಾಡ್ಬಿಟ್ಟ ಗೊತ್ತಿಲ್ವೇನಮ್ಮ. ಈ ಕಲಿಯುಗದ ದೈವನು ಆ ಕೃಷ್ಣನ ಅಂಶನೇ ಕಣಮ್ಮ. ನೀನು ಭಕ್ತಿಯಿಂದ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿನ್ನ ಮನಸ್ಸಿಗೆ ಏನ್ ತೋಚುತ್ತೋ ಅದನ್ನ ಈ ತಟ್ಟೆಲಿ ಹಾಕ್ಬಿಡಮ್ಮ, ಅವನು ಖಂಡಿತ ಅನುಗ್ರಹಿಸ್ತಾನೆ. ಇಷ್ಟೊತ್ತದ್ದು ಸಾಗರ್ ಪಾಪನ ಕರ್ಕೊಂಡು ಬರ್ಲೇ ಇಲ್ವಲ್ಲ? ಇದು ಯಾಕೆ ಮಾವ ಇಷ್ಟೊಂದು ಗಾಬರಿ? ನಮ್ಮ ಸಾಗರ ಮಾತು ಅಂತಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದ ಹಾಗೆ. ಅವನು ಹೇಳಿದ್ಮೇಲೆ ಮುಗಿದೋಯ್ತು. ನಾನಾಗ್ಲೇ ಫೋನ್ ಮಾಡಿದ್ದೆ, ಬೆಳಿಗ್ಗೆನೆ ಹೊರಟ್ನಂತೆ. ಇನ್ನೇನ್ ಸ್ವಲ್ಪ ಹೊತ್ತು ಬಂದ್ಬಿಡ್ತಾನೆ. ಸಾಗರ್ ಬಂದ್ಬಿಟ್ಟ. ಸಾಗರ್ ಸದ್ಯ ಬಂದಿಲ್ಲ, ನೀ ಬರ್ತೀಯ ಇಲ್ಲ ಅಂತಿದ್ದೆ. ಕೊಡು ಮಗುನ. ಇರಿ, ಮಗು ನಾನ್ ತಗೋತೀನಿ. ಅಯ್ಯೋ, ನೀವು ಸುಮ್ಮನೆ ಸಾಗರ್, ಮಗು ಮಗುನ ಅಪ್ಪ ಅಮ್ಮನ್ ಬಿಟ್ಟು ಬೇರೆ ಯಾರ ಹತ್ರ ಕೊಡಲ್ಲ ಅಂತ ನಾನು ಕಾವೇರಿ ಮಾತು ಕೊಟ್ಟಿದ್ದೀನಿ. ಮಾಮ, ಲೇ ಸಾಗರ್, ಬಂದಿದ್ದೆ ಲೇಟು, ಅಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಯಾ? ಮುಹೂರ್ತ ಗೊತ್ತಾಯ್ತು ಕಣೋ, ಬೇಗ ಬಾರು. ಕುತ್ಕೋ. ಒಳ್ಳೆ ಹುಡುಗಿಯಮ್ಮ ಇವಳು. ನಾನು ಹೇಳ್ತಿದ್ದೆ ನಾನು ಮಾವ ಅಂತ, ಅವರೇ ಅವರು. ನಮಸ್ಕಾರ ಸರ್, ನಿಮ್ ಬಗ್ಗೆ ಇವಳು ತುಂಬಾ ಹೇಳ್ತಾ ಇರ್ತಾರೆ ಸರ್. ಎಂತ ವಾರೈನ ಕಾಂತುಲ ದಾಸುಲಯ್ಯ, ಊರ್ಗ್ ಅರಸನಾದ್ರೂ ಹೆಂಡತಿ ಗುಲಾಮನೆ. ನೀವೇನ್ ಹೇಳ್ತೀರಾ? ಪುರೋಹಿತ್ರೆ, ಟೈಮ್ ಆಯ್ತು. ಕಟ್ಸಿ ತಾಳಿ, ಊದ್ಸಿ ಮೇಳ, ಗಟ್ಟಿ ಮೇಳ, ಗಟ್ಟಿ ಮೇಳ.
ಅಳಿಯ ಸೂಪರ್, ಕಲೆಕ್ಷನ್ ಫಸ್ಟ್ ಕ್ಲಾಸ್. ಹಾಗೆ ನಿಮ್ಮ ಮಾವ ಸೆಲೆಕ್ಷನ್ ನಂದೇ ಕಣಯ್ಯ. ಆಮೇಲೆ ಸಾಯಂಕಾಲ ಪ್ರೋಗ್ರಾಮ್ ಇದ್ದೇ ಇದೆಯಲ್ಲಪ್ಪ ಮಾಮೂಲಿ. ದಕ್ಷಿಣ ಕನ್ನಡದ ಸ್ಪೆಷಾಲಿಟಿ ಯಕ್ಷಗಾನ. ಏನ್ ನೀವು ಸಾಗರ್ ಪಾಪನ್ ತಗೋ. ಸಾಗರ್ 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 ಪಾಪನ್ ಸ್ವಲ್ಪ ನೋಡ್ಕೊಪ್ಪ. ಹುಷಾರು. ಸಾಗರ್ ಸಾಗರ್ ಏನಮ್ಮ? ಪಾಪು ಇಲ್ಲೋ? ನಿನ್ನ ಹತ್ರನೇ ಇದ್ದಲ್ಲಮ್ಮ. ಸ್ವಲ್ಪ ಹೊತ್ತಿಗೆ ಮುಂಚೆ ನಾನೇ ನಿನ್ನ ಹತ್ರ ಕೊಟ್ಟೋದ್ನಲ್ಲೋ. ಏನ್ ಹೇಳ್ತಿದ್ಯಾ? ನನ್ನ ಹತ್ರ ಇದ್ದ? ಹೌದು ಕಣೋ, ನನಗೆ ಕೆನ್ನ ಜ್ಞಾಪಕ ಇದೆ. ನಾನೇ ನಿನ್ನ ಹತ್ರ ಕೊಟ್ಟು ಹೋದೆ. ಹೌದು ಸಾಗರ್, ಅಮ್ಮ ಪಾಪುನ ನಿನ್ ಕೈಯಲ್ಲಿ ಕೊಟ್ಟಿದ್ದನ್ನ ನಾನೇ ನೋಡಿದ್ದೀನಿ. ಯಕ್ಷಗಾನದಲ್ಲಿ ಮೈಮರ್ತು ಪಾಪು ನಿರ್ಲಕ್ಷಿಸ್ಬಿಟ್ಟಿಯಲ್ಲೋ. ಪಾಪು ಎಲ್ಲೋದ್ನೋ ಏನೋ. ಬೇಜವಾಬ್ದಾರಿ. ಸುಮ್ನೆ ಗಾಬರಿ ಬೇಡಮ್ಮ. ಇಲ್ಲ ಮಕ್ಕಳ ಜೊತೆ ಆಟ ಆಡ್ತಿರ್ಬೇಕು. ಬಾ ನೋಡೋಣ. ಇದ್ಯಾಕಮ್ಮ ಎಲ್ಲ ಎದ್ ಬರ್ತಾ ಇದ್ದೀರಾ? ಪಾಪು ನೋಡಿದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಇಲ್ಲೇ ಎಲ್ಲರೂ ಆಡ್ಕೊಂಡಿರ್ತಾನೆ, ಬನ್ನಿ. ಯಾಕೆ ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿಯಿಂದ ಓಡ್ ಬರ್ತಿದ್ದೀರಾ? ಪಾಪು ಕಾಣಿಸ್ತಾ ಇಲ್ಲ ರೀ. ಯಾಕೆ ಸಾಗರ್? ಏನಾಯ್ತು? ಪಾಪು ಕಾಣಿಸ್ತಾ ಇಲ್ಲ. ಪಾಪ ಕಾಣಿಸ್ತಾ ಇಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್? ಇಲ್ಲೇ ಏನೋ ಆಡ್ತಿರ್ಬೇಕು, ಬನ್ನಿ ನೋಡೋಣ. ಪಾಪು 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 ಈ ಕಡೆ ಹೋಗಿ ನೋಡಿ ಮಾವ, ನಿಮ್ಮ ಕಡೆ ಹೋಗಿ ನೋಡಿ. ಪಾಪು ಪಾಪು ಅಪ್ಪ
ಪಾಪುದು. ಹೌದಾ? ಹೌದು ಬಾಬಾ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಪಾಪು ಏನಾದ್ರೂ ನೀರಲ್ಲಿ. ಅಯ್ಯೋ ಬಿಡ್ತು ಅಲ್ಲಿ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಪಾಪು ಪಾಪು ಸಿಕ್ತಿ ಹೋದ್ರೆ ನಿಜವಾಗ್ಲೂ ನನಗೆ ಹುಚ್ಚೆ ಹಿಡಿಯುತ್ತೆ. ಸಾಗರ್, ಈ ಏರಿಯಾ ಡೆಪ್ಟಿ ಕಮಿಷನರ್ ಆಗಿ ನಾನಿದ್ದೀನಿ. ಪಾಪು ಎಲ್ಲ ಇದ್ರೆ ನಾವು ಹುಡುಕಿಸ್ತೀನಿ. ಎಮೋಷನ್ ಆಗ್ಬೇಡ. ಬಾಬಾ, ಕಾವೇರಿ ಪಾಪು ಎಲ್ಲಿ ಅಂತ ಕೇಳಿದ್ರೆ ನಾನೇನಂತ ಹೇಳಿ? ಸಾಗರ್, ನಿನಗೆ ಬೆಂಗಳೂರಿಂದ ಫೋನ್ ಬಂದಿದೆ. ಬಾಬಾ ಸಾಗರ್, ಹೋಗಿ ಅಟೆಂಡ್ ಮಾಡು. ಬಾಬಾ, ಪಾಪು ನಾನಿದ್ದೀನಲ್ಲ, ಹೋಗು. ಸರಿ ಬಾ ಬಾ ಹೋಗೋಣ. ಸಾಗರ, ಸಾಗರ್, ಬಾಬಾ, ನೀವೆಲ್ಲ ಯಾಕೆ ಬಂದ್ಬಿಟ್ರಿ? ಈಗ್ರಿ ಇಲ್ಲಿಗೆ ಬಂದಿದ್ದಾಗ ತೀರ್ಕೊಂಡ್ಬಿಟ್ರು ಅಂತ ಸುದ್ದಿ ಬಂತು, ಅದಕ್ಕೆ ಬಂದ್ವಿ ಕಣೋ. ಬಾಬಾ, ಪಾಪು ಸಿಕ್ಕದ್ನ? ಪಾಪು ಎಲ್ಲಿ? ಇನ್ನೂ ಸಿಗ್ಲಿಲ್ಲ ಸಾಗರ್. ಛೇ, ಪಾಪು ಸಿಕ್ತೆ ನೀವೆಲ್ಲ ಇಲ್ಲಿಗೆ ಯಾಕೆ ಬಂದ್ರಿ? ಇಷ್ಟು ದಿವಸ ಪಾಪು ಅಪ್ಪ ಅಮ್ಮನ ಜೊತೆ ಬರ್ತಾನೆ ಅಂತ ಸುಳ್ಳು ಹೇಳಿ ನಾನು ಕಾವೇರಿಗೆ ಸಮಾಧಾನ ಮಾಡಿದ್ದೆ. ಈಗ ನಾನೇನು ಅಂತ ಹೇಳಿ? ಸತ್ಯ ಗೊತ್ತಾದ್ರೆ ಅವಳು ಖಂಡಿತ ಜೀವ ಸಹಿತ ಉಳಿಯೋದಿಲ್ಲ, ಖಂಡಿತ ಉಳಿಯೋದಿಲ್ಲ ಅವಳು. ಕಾವೇರಿ, ನೀವು ನನಗೆ ಸುಳ್ಳು ಹೇಳಿದ್ರಲ್ಲ, ನಿಜ ಹೇಳಿ, ನನ್ ಪಾಪುಗೆ ಏನಾಯ್ತು? ನನ್ ಪಾಪ ಎಲ್ರಿ? ನಿಜ ಹೇಳಿ. ದಯವಿಟ್ಟು ನನ್ನ ಕ್ಷಮಿಸು ಕಾವೇರಿ. ನಾನು ಮಂಗಳೂರಿಗೆ ಹೋಗಿದ್ದಾಗ ಪಾಪು ತಪ್ಪಿಸ್ಕೊಂಡ್ಬಿಟ್ಟ. ಅವನಿದುವರೆಗೂ ಸಿಕ್ಕೇ ಇಲ್ಲ. ಇಲ್ಲ, ಏನಯ್ಯ ನೀನು? ಬುದ್ಧಿ ಇದೆಯಾ? ಕಣ್ಕಾಣಲ್ವಾ? ಮೈ ಮೇಲೆ ದಾನ ಇಲ್ದೆ ರಸ್ತೆ ಜೀಪ್ ಓಡಿಸಿದ್ಯಾ? ಇಡಿಯಟ್! ರಸ್ತೆ ಇರೋದು ಜೀಪ್ ಕಾರು ಓಡಾಡೋದಕ್ಕೆ, ಮಕ್ಳು ಆಟ ಆಡೋದಕ್ಕಲ್ಲ. ಮುಚ್ಚೆಯ ಬಾಯಿ. ತಪ್ಪಾಡ್ ಮಾಡ್ಬಿಟ್ಟು ಈಗ ನನ್ನೇ ದಬಾಯಿಸ್ತೀಯಾ? ಜಾಸ್ತಿ ಮಾತಾಡ್ಬೇಡ, ಸುಮ್ಮನೆ ಹೊರಟೋಗು. ಶಟ್ ಅಪ್ ಯು ಸ್ಕೌಂಡಲ್. ಜಾಸ್ತಿ
ಮಾತಾಡಿದ್ರೆ ನಮ್ಮ ಯಜಮಾನ ಹೇಳಿ ಪೊಲೀಸ್ ಹಿಡ್ಕೊಟ್ಬಿಡ್ತೀನಿ. ಬಿ ಕೇರ್ಫುಲ್. ಹೆಚ್ಚಿಗೆ ಮಾತಾಡಬೇಡ ನೀನು. ಸಮಾಧಾನ ಮಾಡ್ಕೊಳ್ಳಿ, ಮಗುಗೇನು ಆಗ್ಲಿಲ್ಲ ತಾನೆ. ಏನೂ ಆಗಿಲ್ಲ ಸರ್. ದೇವ್ರು ದೊಡ್ಡವನು. ತಾವು ಹೋಗಿ. ಸಾರಿ ಸರ್, ಮಗುನ ಅಡ್ಡ ಬಂತು, ನಾನೇನ್ ಮಾಡಿ. ನೀವು ನನಗೇನು ಸಾರಿ ಹೇಳೋದು, ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ರೀ ಏನ್ರಿ ನೀವು ಬುದ್ಧಿ ಇಲ್ಲದೆ ಅವನಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಕೊಟ್ಟು ಪೊಲೀಸ್ ಹಿಡ್ಕೊಂಡು ಬಿಟ್ಟು ಹಿರಿಯತ್ತ ಏನಮ್ಮ ಈ ಮಗು ನಿಮ್ಮದ? ನಾವು ಮೀನು ಹಿಡಿಯಲಿಕ್ಕೆ ಹೋದಾಗ ನಮಗೆ ದೋಣಿಯಲ್ಲಿ ಸಿಕ್ಕಿತು, ಅದು ಹೇಗೆ ನಿಮ್ಮದಾಗುತ್ತೆ? ಈ ಮಗು ಹೇಗೆ ತಪ್ಪಿಸ್ಕೊಂಡಿತ್ತು? ತಪ್ಪಿಸ್ಕೊಳ್ಳೋದೇಂತದ್ದು? ನನ್ ಮಗು ನನ್ನ ಹತ್ರನೇ ಇದೆ. ಈ ಮಗು ನಂದೆ. ಏನ್ರಿ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಅವಳಿಗೆ ಹೇಳಿ ಈ ಮಗು. ನೀನು ಹೋಗು, ಕಾರಲ್ಲಿ ಕೂತ್ಕೊ, ನಾನು ಬರ್ತೀನಿ. ನೋಡು, ನಿಮ್ಮಮ್ಮ ಬಂದಿದ್ದೀನಿ ನೋಡು. ಅಳ್ಬೇಡ. ಅಲ್ಲ ಮಾರಾಯರೆ, ಮಗುವನ್ನು ಎಲ್ಲಿ ಬಿಟ್ಟಿದ್ದನ್ನು ನಾವು ಕೇಳಿದ್ದು ತಪ್ಪ? ಅವರು ಯಾಕೆ ಹಾಗೆ ಮಾತಾಡ್ತಾರೆ? ನೋಡಿ, ದಯವಿಟ್ಟು ಅವಳನ್ನ ನೀವು ತಪ್ಪಾಗಿ ತಿಳ್ಕೊಬೇಡಿ. ಆ ಮಗು ನಮ್ಗೆ ಬೇಕು. ಆಕೆ ನನ್ನ ಹೆಂಡತಿ, ಅಮೆರಿಕಾದಲ್ಲಿ ದೊಡ್ಡ ಡಾಕ್ಟ್ರು. ನಮ್ಮ ಜೀವನದಲ್ಲಿ ನಡೆದ ಒಂದು ಕಹಿ ಘಟನೆಯಿಂದ ಅವಳಿಗೆ ಮಕ್ಕಳೇ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದರು. ಆವತ್ತಿಂದ ಅವಳು ನಿರ್ಜೀವ ವಸ್ತುವಾಗ್ಬಿಟ್ಲು. ಆದರೆ ಈ ಮಗು ಸಿಕ್ಕಿದ ತಕ್ಷಣ ನೋಡಿ ಹೇಗೆ ಅವಳಿಗೆ ಜೀವ ಬಂದಾಗ ಆಗಿದೆ. ತಾಯ್ತನ ಅವಳ ಲುಕ್ಕಿ ಹರಿತಾ ಇದೆ. ಮಾತಾಡದೆ ಇದ್ದೋಳು ನೋಡಿ ಹೇಗೆ ಮಾತಾಡ್ತಿದ್ದಾಳೆ. ಇಷ್ಟಕ್ಕೆಲ್ಲ ಕಾರಣ ಆ ಮಗು. ನೋಡಿ, ನಾನು ನಿಮಗೆ ಎಷ್ಟು ಹಣ ಕೇಳಿದ್ರು ಕೊಡ್ತೀನಿ. ದಯವಿಟ್ಟು ಆ ಮಗನ ನಮ್ಗೆ ಕೊಟ್ಟುಬಿಡಿ. ನಾವು ಕರ್ಕೊಂಡು ಹೋಗಿ ಪೇಪರ್ನಲ್ಲಿ ಹಾಕಿಸಿ ಅದರ ತಂದೆ ತಾಯಿ ಯಾರು ಅಂತ ತಿಳ್ಕೊಂಡು ಅವ್ರನ್ನ ಒಪ್ಪಿಗೆನೂ ಪಡೆದು ಅಮೆರಿಕಾಗೆ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ. ನಾವು $1,00,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದೀವಿ. ಪ್ಲೀಸ್ ಇಲ್ಲ ಅನ್ಬೇಡಿ. ಬೇಡ ಮಾರಾಯರೆ, ನಿಮ್ಮ ಹಣ ಒಂದೂ ಬೇಡ. ಮಗುವಿಗೆ ಒಂದು ಒಳ್ಳೆ ದಾರಿ ತೋರಿಸಿದ್ರೆ ಸಾಕು. ನಿಮಗೂ ಪುಣ್ಯ ಬರುವುದು, ನಮಗೂ ಪುಣ್ಯ ಬರುವುದು. ಪಾಪ ನೋಡಿದ್ರ ಎಷ್ಟು ಚೆನ್ನಾಗಿದ್ದಾನಲ್ಲ? ನನಗೆ ಮಾತು ಬಂದ್ಬಿಡ್ತೇನೆ. ಮಾತು ಬಂದ್ಬಿಡ್ತು. ನನ್ನ ಅಮ್ಮ ಕರ್ತಾರೆ. ನಾನು ಇಷ್ಟಪಟ್ಟಿದ್ದೆಲ್ಲ ಸಿಕ್ಬಿಡ್ತು. ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ? ನೀನು ಸಂತೋಷವಾಗಿದ್ದರೆ ನನಗದಷ್ಟೇ ಸಾಕು. ಹೋಗೋಣ. ಮಿಸ್ಟರ್ ಸಾಗರ್, ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ. ಆದ್ರೆ ಕೇಸು ದಿನೇ ದಿನೇ ಕಾಂಪ್ಲಿಕೇಟ್ ಆಗ್ತಾ ಇದೆ. ಕೊನೆಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಲೇಬೇಕಾಗುತ್ತೆ. ಎಸ್, ನೋಡಿ, ದೇಹದ ರೋಗಕ್ಕಿಂತ ಈಕೆಗೆ ಮನೋರೋಗ ಜಾಸ್ತಿ ಆಗಿದೆ. ಅದಕ್ಕೆ ನಮ್ಮ ಹತ್ರ ಔಷಧಿ ಇಲ್ಲ. ಆದ್ರೆ ನಿಮ್ ಮಗುನ ಎಲ್ಲೇದ್ರೂ ಹುಡುಕ್ಸಿ ಕರ್ಸಿದ್ರೆ ಪೇಷಂಟ್ ಉಳಿದು. ಡಾಕ್ಟರ್, ಹೌದು ಸರ್. ಡಾಕ್ಟರ್ ಹೇಳ್ದಾಗೇನೆ ಕಾವೇರಿ ಉಳಿಬೇಕು ಅನ್ನೋ ಹಾಗಿದ್ರೆ ಪಾಪು ಎಲ್ಲಿದ್ರೂ ಹುಡುಕ್ಸ್ಬೇಕಾಗತ್ತೆ. ಡಾಕ್ಟರ್, ಪಾಪುನ ನಾನು ಡೋಂಟ್ ವರಿ ಸಾಗರ್. ನಾನು ನಿನ್ನ ನಂಬಿ ಪೂಜೆ ಮಾಡ್ತಿದ್ದೀನಿ ಅಂದ್ರೆ ಅದು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಕಣಪ್ಪ. ನಮ್ಮನೆ ಬಂಗಾರದ ಲಕ್ಷ್ಮಿನ ಸಾಯಿಸ್ಬೇಡ ಕಣಪ್ಪ. ನಮ್ಮ ಮಗನ್ನ ನಮ್ಮಿಂದ, ನಮ್ಮ ಮನೆಯಿಂದ ದೂರ ಮಾಡ್ಬೇಡ ಕಣಯ್ಯ. ನಮ್ಮನ್ನ ಕೈ ಬಿಡಬೇಡ ತಂದೆ. ಮಾಧವ ಶಾಸ್ತ್ರಿಗಳೇ, ಏನಿದು? ತಿರುಪತಿ ತಿಮ್ಮಪ್ಪನ ಪ್ರಸಾದ ರಾಯರೇ. ಸಾಗರ, ತಿರುಪತಿಯಿಂದ ವೆಂಕಣ್ಣ ಪ್ರಸಾದ ಕಳಿಸಿ ಅಂತ ತಗೋಬಾರೋ. ಬಾರೋ, ನಂಗೋಸ್ಕರ ಬಾರೋ. ವೆಂಕಣ್ಣ, ನೀನಿದೀಯ ಅಂತ ನಿರೂಪಿಸ್ಬಿಟ್ಟಿ ಕಣಯ್ಯ. ಲೋ ಸಾಗರ, ನಮ್ ಪಾಪು ನೋಡು, ನಮ್ ಪಾಪು ಫೋಟೋ ನೋಡು. ಕಾವೇರಿ, ಕಾವೇರಿ, ನಮ್ ಪಾಪು ಸಿಕ್ಬಿಟ್ಟ. ಕಾವೇರಿ, 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 ನಮ್ ಪಾಪು ಸಿಕ್ಕಿದೆ. ಇಲ್ಲಿ ನೋಡಿ, ಫೋಟೋ ನೋಡು ಇಲ್ಲಿ. ಪೇಪರ್ ಕೊಡಿ ಇಲ್ಲಿ. ವಿದೇಶದಲ್ಲಿ ವಾಸಿಸುತ್ತಿರುವ ಡಾಕ್ಟರ್ ಹರ್ಷವರ್ಧನ್ ಮತ್ತು ಅವರ ಪತ್ನಿ ಮಿಸಸ್ ಹರ್ಷವರ್ಧನ್ ಅವರಿಗೆ ದೊರಕಿರುವ ಮಗುವಿನ ಭಾವಚಿತ್ರದೊಂದಿಗೆ ಈ ಜಾಹೀರಾತು ನೀಡಲಾಗಿದೆ. ಮಗುವಿನ ತಂದೆ ತಾಯಿ ಪೋಷಕರೇನಾದರೂ ಇದ್ದರೆ ದಿನಾಂಕ 19/4/96 ಒಳಗೆ ಈ ಕೆಳಗಿನ ವಿಳಾಸದಲ್ಲಿ ಸಂಪರ್ಕಿಸತಕ್ಕದ್ದು. ಈ ಡಾಕ್ಟರ್ ದಂಪತಿಗಳು ಅದೇ ದಿನ ಸಾಯಂಕಾಲ 4:45ಕ್ಕೆ ಬೆಂಗಳೂರಿನಿಂದ ಮುಂಬೈ ಮಾರ್ಗವಾಗಿ ಅಮೆರಿಕಕ್ಕೆ ಹೊರಡಲಿದ್ದಾರೆ. ಆದ್ದರಿಂದ ದಯವಿಟ್ಟು ಮಗುವಿಗೆ ಸಂಬಂಧಪಟ್ಟವರು ಮೇಲೆ ತಿಳಿಸಿದ ದಿನಾಂಕದೊಳಗೆ ಇವರನ್ನು ಸಂಪರ್ಕಿಸತಕ್ಕದ್ದು. ಡಾಕ್ಟರ್ ಹರ್ಷವರ್ಧನ್, ಡಾಕ್ಟರ್ ಪ್ರಿಯದರ್ಶಿನಿ. 19 ಅಂದ್ರೆ ಇವತ್ತೇ. ಅಯ್ಯೋ,
ಫ್ಲೈಟ್ ಹೊರಡಕ್ಕೆ ಇನ್ನು ಅರ್ಧ ಗಂಟೆ. ಹೌದು. ನಡಿ ನಡಿ ಏರ್ಪೋರ್ಟ್ ಹೋಗೋಣ. ನೋನು ಈ ಕಂಡೀಷನ್ ಅಲ್ಲಿ ನೀವು ಹೋಗ್ಬಾರ್ದಮ್ಮ. ನನ್ಗೇನು ಆಗಿಲ್ಲ. ನನ್ ಪಾಪ ನೋಡ್ಬೇಕ್ರಿ, ಕರ್ಕೊಂಡು ಹೋಗಿ ನನ್ನ. ಸಾಗರ್ ಇನ್ ತಡ ಮಾಡ್ಬೇಡ, ಕಾವೇರಿ ಕರ್ಕೊಂಡು ಬೇಗ ಹೊರಡು. ಫ್ಲೈಟ್ ಹೊರಡಕ್ಕೆ 30 ನಿಮಿಷ ಇದೆ. 10 ನಿಮಿಷದಲ್ಲಿ ಕರ್ಕೊಂಡು ಹೋಗ್ತೀನಿ. ಕಮ ಆಶ್ಚರ್ಯ, ಇಟ್ಸ್ ಎ ಮೆಡಿಕಲ್ ವಂಡರ್. Yes, yes. God is always greater than wonder. He is a wonder man. Yeah. इंडियन एयरलाइंस की उड़ान IC 173 Passengers traveling by IC 396 to Mumbai are requested to pass through security check and wait for the departure call. Thank you. to the conference, let's register, waiting at the domestic arrival hall. ನನ್ನ ಬಗ್ಗೆ ಯೋಚನೆ ಮಾಡ್ಬಿಡಿ. ಬೇಗ ಕಾವೇರಿ ಕರ್ಕೊಂಡು ನೀವು ಹೋಗಿ, ಬೇಗ ಏರ್ಪೋರ್ಟ್ ಹೋಗಿ. ಎಕ್ಸ್ಕ್ಯೂಸ್ ಮಿ ಸರ್, ಏನಾಯ್ತು? ಆಕ್ಸಿಡೆಂಟ್ ಆಯ್ತು, ಅರ್ಜೆಂಟ್ ಆಗಿ ಏರ್ಪೋರ್ಟ್ ಹೋಗ್ಬೇಕು. ಒಂದು ಲಿಫ್ಟ್ ಕೊಡ್ತೀರಾ? ಹೌದಾ, ಬನ್ನಿ. ಥ್ಯಾಂಕ್ ಯು ಸರ್. ಬಾ ಮಾಮ ಕಡೆ ಕೂತ್ಕೋ. ನೀವು ಸಾಗರ ಹಾಸ್ಪಿಟಲ್ ಕರ್ಕೊಂಡು Attention please. IC 396 to Mumbai is ready for departure. Passengers are requested to board the flight. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಿಡಿಯಪ್ಪ, ಸ್ವಲ್ಪ ಅರ್ಜೆಂಟ್ ಇದೆ, ಬಿಡಿ. ಎಲ್ಲಿ ಬೋರ್ಡಿಂಗ್ ಕಾರ್ಡ್? ದಯವಿಟ್ಟು ನನ್ನ ತಡಿಬೇಡಿ. ನನ್ನ ಮಗನ್ ನೋಡ್ಬೇಕು. ನನ್ನ ಮಗನ್ ಯಾರೋ ಕರ್ಕೊಂಡು ಹೋಗ್ತಿದ್ದಾರೆ. ಹೌದು ಸರ್, ತಡಿಬೇಡಿ ಬಿಡಿ ಪ್ಲೀಸ್. ರೀ ಮಿಸ್ಟರ್, ಕಾರ್ಡ್ ಇಲ್ಲದೆ ಬಿಡಕ್ಕಾಗಲ್ಲ. ಬಿಡಿ ಸರ್. ನಮಸ್ಕಾರ ಮೇಡಮ್, ಈ ಅಡ್ವರ್ಟೈಸ್ಮೆಂಟ್ ನೀವೇ ತಾನೇ ಹಾಕ್ಸಿದ್ದು? ಸರ್, ಹೌದು. ನಮ್ಮ ಕಾವೇರಿ ಹಾರ್ಟ್ ಪೇಷಂಟ್. ಮಗು ಕಳೆದು ಹೋದಾಗ್ಲಿಂದಲೂ ಹಾಸಿಗೆ ಹಿಡಿದು ಬಿಟ್ಟಿದ್ರು. ಮಗು ಸಿಕ್ಕಿದೆ ಅಂತ ನೀವು ಪೇಪರ್ ಹಾಕ್ಸಿ ತುಂಬಾ ಉಪಕಾರ ಮಾಡಿದ್ರಿ. ಬಹಳ ಥ್ಯಾಂಕ್ಸ್ ಸರ್. ನೋಡು, ಕೇಳು. ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಸರ್. ಪಾಪು, 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 ಮಗನ್ ಕೊಡಮ್ಮ. ಇವ್ನು ನನ್ ಮಗ. ನನ್ ಕೊಡಲ್ಲ. ಇದು ನನ್ ಮಗು. ನನ್ ಕೊಡಲ್ಲ.
ನನ್ ಮಗು ನನ್ ಕೊಡಲ್ಲ. ನೀವ್ ಯಾರು ಕೊಡಲ್ಲ ಅನ್ನೋಕೆ? ಪಾಪು, ನಾನು ನಿನ್ನಮ್ಮ ಪ್ಲೇನ್ ಅಲ್ಲಿ ಅಮೆರಿಕ ಕರ್ಕೊಂಡು ಹೋಗ್ತೀನಿ. ಬಾರಕಂದ. ನಾನ್ ಕೊಡಲ್ಲ. ಪಾಪು ನನ್ ಮಗ, ನನ್ ಮಗುನೇ, ನಾನು ಕೊಡಲ್ಲ. ಪಾಪು ನನ್ನ ಮಗು, ನಾನ್ ಕೊಡಲ್ಲ. ಕೊಡಿ. ಸ್ವಲ್ಪ ನೀವೇ ಹೇಳ್ರಿ, ನನ್ ಮಗು ನನಗೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಹೇಳಿ, ನನ್ ಮಗು ನನಗೆ ಬೇಕು. ರೀಸನಬಲ್. ಪಾಪು ಅವ್ರ ಮಗ ಅವ್ರವ್ರ ಮಗುನ್ ಕೊಡೋದಿಲ್ಲ. ಟೈಮ್ ಆಯ್ತು, ನಡಿ ಹೋಗೋಣ. ಇಲ್ಲ, ನನ್ ಮಗುವಿಂದ ನನ್ಗೆ ಎಲ್ಗೂ ಬರೋದಿಲ್ಲ. ಸ್ವಲ್ಪ ಹೇಳಿ, ನನಗೆ ನನ್ ಮಗು ಬೇಕು. ಹೇಗೆ ಹೇಳೋದು? ಬನ್ನಿ, ಸ್ವಲ್ಪ ಹೇಳಿ. No, ಆಯ್ತು. ಪಾಪು, ನೋಡು ನೀನು ಪಾಪು. ಏಯ್, ಮರ್ಯಾದೆಯಿಂದ ಹೇಳ್ತಿದ್ದೀನಿ, ನನ್ ಮಗು ನನಗೆ ಕೊಟ್ಬಿಡಿ. ಇವ್ ನಿನ್ ಮಗ ಹೇಗಾಗ್ತಾನೆ? ಇವನ್ನ ಹೆತ್ತವಳು ನಾನು. ಹೆತ್ತೋಳ್ ನೀನೆ ಅಂತ ಏನ್ ಗ್ಯಾರಂಟಿ? ಹೆತ್ತೋರು ಯಾರು ಮಗುನ್ ಕರ್ಕೊಂಡು ಬದುಕಿರಲ್ಲ. ಈಗ ಇವ್ನು ಸಿಗದೆ ಹೋಗಿದ್ದಿದ್ರೆ ನಾನ್ ಬದುಕಿರ್ತಿರ್ಲಿಲ್ಲ. ಅಮ್ಮ, ಈಗ ನೀವು ಇವನ್ನ ಕೊಡದೆ ಹೋದ್ರೆ ನಾನು ಬದುಕಿರಲ್ಲಮ್ಮ. ಕೊಡಿ. ಇವನ ಕರಿಬೇಡ, ಇವನ್ ಬರೋದಿಲ್ಲ. ಹಾಗನ್ಬೇಡಿಮ್ಮ, ನಾನ್ ನಿಮ್ಗೆ ಹಣ, ಆಸ್ತಿ, ಪಾಸ್ತಿ, ಒಡವೆ ಎಲ್ಲ ಕೊಡ್ತೇನೆ. ನನ್ ಮಗು ಮಾತ್ರ ನನಗೆ ಕೊಡ್ಬೇಡಿ. ಇಲ್ಲ ಅಮ್ಮ, ಇಲ್ಲ, ನಾನು ಇವನ್ನ ಯಾರಿಗೂ ಕೊಡೋದಿಲ್ಲ. ಇವನೇ ನನ್ ಸರ್ವಸ್ವ. ನನ್ ಮಗು ನಾನು ಯಾರಿಗೂ ಕೊಡೋದಿಲ್ಲ. ನನ್ ಮಗು ನಾನು ಯಾರಿಗೂ ಕೊಡೋದಿಲ್ಲ, ಕೊಡೋದೇ ಇಲ್ಲ. ಪ್ರಿಯಾ, ಬಾ ಹೋಗೋಣ. ಪ್ರಯೋಜನವಿಲ್ಲ ಇದು. ನೀವು ಸ್ವಲ್ಪ ಹೇಳ್ರಿ, ನೀವು ಹೇಳಿದ್ರೆ ಅವ್ರು ಹೇಳ್ತಾರೆ. ದಯವಿಟ್ಟು ಹೇಳ್ರಿ. ಯಾವ ಬಾಯಿಂದ ಕೇಳೋದು? ಅದು ಅವ್ರ ಮಗು. ಅಮ್ಮ, ನಿಮಗೆ ಕೈ ಮುಗಿತೀನಮ್ಮ, ಕಾಲಿಗೆ ಬೀಳ್ತೀನಿ. ಈ ಮಗು ನನಗೆ ಕೊಟ್ಬಿಡು. ನನಗೆ ಈ ಜನ್ಮದಲ್ಲಿ ಮಕ್ಕಳು ಹುಟ್ಟಲ್ಲ ಅಮ್ಮ. ನನ್ ಗರ್ಭಕೋಶ ತೆಗೆದಾಕ್ಬಿಟ್ಟಿದ್ದಾರೆ. ಹೌದಮ್ಮ, ನಾನು ಹೇಳ್ತಿರೋ ಸುಳ್ಳಲ್ಲ. ನನ್ನ ನಂಬಿ ಪಾಪನ್ ಕೊಡಿಮ್ಮ. ನಾನು ನನ್ನ ಪ್ರಾಣಿಗಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊತೀನಿ. ಮಹಾರಾಜ ತರ ಸಾಕ್ತೀನಮ್ಮ. ಪಾಪನ್ ಕೊಡಿಮ್ಮ. ಪಾಪು, ಲೇಟ್ ಆಯ್ತು, ಹೋಗೋಣ. ಅಮ್ಮ, ಪಾಪು. ಪ್ರಿಯಾ, ಎಕ್ಸ್ಕ್ಯೂಸ್ ಮೀ, ಡಾಕ್ಟರ್ ಹರ್ಷವರ್ಧನ್. ಎಸ್, ಫ್ಲೈಟ್ ಇಸ್ ರೆಡಿ ಟು ಟೇಕ್ ಆಫ್. ನೋಡು ಲೇಟ್ ಆಯ್ತು, ಬಾ ಹೋಗೋಣ. ನಾನ್ ಬರೋದಿಲ್ಲ. ನೀವಾದ್ರೂ ಸ್ವಲ್ಪ ಹೇಳ್ರಿ, ನಿಮ್ ಮಾತವ್ರು ಕೇಳ್ತಾರೆ. ದಯವಿಟ್ಟು ಹೇಳ್ರಿ. ಪ್ರಿಯಾ, ಬಿ ಫೇರ್. ಅನಾಥ ಮಗು ಆಗಿದ್ರೆ ಬೇರೆ ವಿಚಾರ. ಅದು ಅವ್ರ ಸ್ವಂತ ಮಗು. ನಿನ್ನ ಮಗು ಆಗಿದ್ರೆ ನೀನ್ ಕೊಡ್ತಿದ್ಯಾ? ನೋಡು, ಕಳೆದೋದ ಮಾತನ್ನ ದೇವ್ರು ಕೊಟ್ಟಿದ್ದಾನೆ ಅಂತ ಸಂತೋಷ ಪಡೋಣ. ಬೇರೆ ಮಗುನ ನಾವು ದತ್ತು ತಗೊಳ್ಳೋಣ, ಕರ್ಕೊಂಡು ಹೋಗೋಣ. ಈ ಫ್ಲೈಟ್ ನಾನು ಕ್ಯಾನ್ಸಲ್ ಮಾಡ್ತೀನಿ. ಬೇಡ, ನನಗೆ ಈ ಮಗುನೇ ಬೇಕು. ಹಠ ಮಾಡಿದ್ರೆ ಹೇಗೆ? ನನಗೆ ಇದೇ ಮಗು ಬೇಕು. ನನಗೆ ಇದೇ ಮಗು This is ಬೇಕು. too much. I can't. No, you are not giving me any choice. Come on. ನನ್ ಮಗು ನನಗೆ ಬೇಕು. ಅಮ್ಮ, ಪ್ಲೀಸ್ ಅಮ್ಮ, ನಿಮಗೆ ಕಾಲಿಗೆ ಬೀಳ್ತೀನಿ. ನನ್ ಮಗು ನನಗೆ ಕೊಟ್ಬಿಡಿ ಅಮ್ಮ. ಅಮ್ಮ, ಅಮ್ಮ, ನನ್ ಮಗು ನನಗೆ ಕೊಟ್ಬಿಡಿ. ಪಾಪು, ಪಾಪು. ಏನಂದ್ರೆ ನನ್ ಮಗು ಪಾಪು, ಪಾಪು, ನನಗೆ ಕೈ ಮುಗಿದು ಕೇಳ್ತೀರಮ್ಮ. ಅಮ್ಮ, ಪಾಪುನ್ ಬಿಡಿ. ಪಾಪು, ಅಮ್ಮ, ಪ್ಲೀಸ್ ಅಮ್ಮ. ನನ್ ಮಗು ನನಗೆ ಕೊಟ್ಬಿಡಿ ಅಮ್ಮ. ಪಾಪು, ಪ್ಲೀಸ್ ಅಮ್ಮ. ಅಮ್ಮ, ಪಾಪು, ನನ್ ಮಗು ನನಗೆ ಕೊಟ್ಬಿಡಿ ಅಮ್ಮ. ನನ್ನ ಅರ್ಥ ಮಾಡ್ಕೊಳ್ಳಿ ಅಮ್ಮ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಅಮ್ಮ. ಪಾಪುನ್ ಕೊಟ್ಬಿಡಿ ಅಮ್ಮ. ನನ್ ಪಾಪು ನನಗೆ ಕೊಟ್ಬಿಡಿ ಅಮ್ಮ. ಪಾಪು ಬೇಕು. ಪಾಪು. ಕಾವೇರಿ, ಕಾವೇರಿ, ಎಂಥ ಕೆಲಸ ಮಾಡಿಬಿಟ್ಟಿಯಮ್ಮ. ಅಲ್ಲಮ್ಮ,
ಪಾಪು ಇಲ್ಲದೆ ನೀನು ಬದುಕಿರ್ತೀನಮ್ಮ. ಅಲ್ಲ ಕಾವೇರಿ, ನಿನ್ನ ಗಂಡ ಅತ್ತೆ ಮಾವ ಪಾಪು ಎಲ್ಲಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀಯಾ? ನಂಗೆ ಗೊತ್ತಿಲ್ಲ. ನಾನು ಅವ್ರನ್ನ ನೋಡ್ಬೇಕು. ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ? ಸರಿ ಅಮ್ಮ, ಬಾ ಹೋಗೋಣ. ಕಾವೇರಿ, ಪಾಪು ಎಲ್ಲಿ? ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಪಾಪು ಎಲ್ಲಿ ಕಾವೇರಿ? ಸಾಗರ್, ಪಾಪು ಅಮೆರಿಕಾಗೆ ಎತ್ಕೊಂಡು ಹೊಟ್ಟೋದ್ರ? ಇಲ್ಲ, ಎತ್ಕೊಂಡು ಹೋಗ್ಲಿಲ್ಲ. ಕಾವೇರಿನ ಅವ್ರು ಕೊಟ್ಬಿಟ್ಲು. ಕಾವೇರಿ, ಪಾಪು ನೀನ್ ಕೊಟ್ಯಾ? ಯಾಕೆ ಕೊಟ್ಟೆ? ಆ ತಾಯಿ ವೇದನೆ ನೋಡಕ್ಕಾಗ್ದೆ ಕೊಟ್ಟೇರಿ. ಕಾವೇರಿ, ಪಾಪು ದೂರ ಆದ್ರೆ ನೀನ್ ನೆಮ್ಮದಿಯಿಂದ ಇರೋಕ್ಕಾಗತ್ತಾ? ಇಷ್ಟಕ್ಕೂ ಪಾಪನ್ ಕೊಡೋಕ್ ನಿನ್ಗೇನ್ ಹಕ್ಕಿತ್ತು? ಹಕ್ಕಲ್ಲ ರೀ, ಹೆಣ್ಣಾಗಿ ನನ್ನ ಕರ್ತವ್ಯ, ಧರ್ಮ. ನನಗೆ ಈ ಜನ್ಮದಲ್ಲಿ ಮಕ್ಕಳಾಗೋಲ್ಲ, ಗರ್ಭಕೋಶ ತೆಗೆದಿದ್ದಾರೆ ಅಂತ ಅದು ಎಷ್ಟು ನೊಂದು ಹೇಳಿದ್ಲು. ಅಲ್ಲಿ ಸೋತ್ ಬಿಟ್ಟೆ ರೀ. ನಮ್ಗಿನ್ನೂ ಮಕ್ಕಳು ಹುಟ್ಟಬಹುದು, ಆದ್ರೆ ಅವರಿಗೆ ಮಕ್ಕಳಿಲ್ದೆ ಹೋದ್ರೆ, ತಾಯಿ ಅಂತ ಅನ್ನಿಸ್ಕೊಳ್ದೆ ಹೋದ್ರೆ ಆಗೋ ನೋವು ನಾನು ಅನುಭವಿಸಿದ್ದೀನಿ ರೀ. ಹೆಣ್ಣಾದ ನಾನು ಇನ್ನೊಂದು ಹೆಣ್ಣಿನ ನೋವು ಸಂಕಟ ನೋಡೋಕಾಗ್ದೆ ಪಾಪನ್ ಕೊಟ್ಟೆ. ದೊಡ್ಡ ತ್ಯಾಗಿ ಆಗ್ಬಿಟ್ಟೆ ಅಲ್ಲ? ಆಗಲ್ಲ ರೀ. ಹೆತ್ತ ತಾಯಿ ನೋವಿಗಿಂತ ಸಾಕಿದ ತಾಯಿ ನೋವು ಏನು ಅಂತ ನನಗ್ ಗೊತ್ತು. ಆ ನೋವಿನ ನರಕದಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತಾನು ನನಗ್ ಗೊತ್ತು ರೀ. ಆ ತಾಯಿ ಪ್ರಾಣ ಉಳಿಸೋದಕ್ಕೋಸ್ಕರ ಪಾಪನು ಕೊಟ್ಟೆ ಅಷ್ಟೇ. ಎಂಥ ಕೆಲಸ ಮಾಡ್ಬಿಟ್ಟೆ ಕಾವೇರಿ. ನಮ್ಮ ವಂಶೋದ್ಧಾರಕನೇ ಇಲ್ದಾಗ ಮಾಡ್ಬಿಟ್ಟಿಲ್ಲ ಕಾವೇರಿ. ರೀ, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮಗೆ ಇನ್ನೊಂದು ಮಗುನ್ ಕೊಟ್ಟು ನಿಮ್ ವಂಶ ಉದ್ಧಾರ ಮಾಡ್ದೆ ನಾನ್ ಸಾಯಲ್ಲ ರೀ, ನಾನ್ ಸಾಯಲ್ಲ. ಕಾವೇರಿ, ಕಾವೇರಿ, ಎಂಥ ದೊಡ್ಡ ಮನಸ್ಸಿನಿಂದ ಹೆತ್ತ ತಾಯಿಗಿರೋ ಹಕ್ಕನ್ನ ಸಾಕಿದ ತಾಯಿಯ ಪ್ರೇಮ ನುಂಗಾಕ್ಬಿಡ್ತಲ್ಲ ಕಾವೇರಿ. ಬೇರೆಯವರ ನೋವುಗೋಸ್ಕರ ತನ್ನ ನೋವನ್ನ ತಾನೇ ನುಂಗ್ಕೊಂಡು ಹೆತ್ತ ಮಗನನ್ನ ತ್ಯಾಗ ಮಾಡಿ ಮಹಾ ಸಾಧ್ವಿ ಆಗ್ಬಿಟ್ಟೆ ಕಾವೇರಿ. ನೀನು ಮಹಾ ಸಾಧ್ವಿ ಆಗ್ಬಿಟ್ಟೆ. ಅದಕ್ಕೆ ಹೆಣ್ಣನ್ನ ಜೀವನದಿಗೆ ಹೋಲಿಸಿರೋದು. ಕಾವೇರಿ, ಕಾವೇರಿ, ನಿನ್ನ ತ್ಯಾಗಕ್ಕೆ ಹ್ಯಾಟ್ಸ್ ಆಫ್. Your attention please. Please fasten your seat belts. We are landing back to Bangalore. Sorry for the inconvenience. ಹರ್ಷವರ್ಧನ್. ಯಾಕಮ್ಮ ವಾಪಸ್ ಬಂದಿದ್ರಿ? ಪಾಪು ನಿಮ್ದೆ, ಕರ್ಕೊಂಡು ಹೋಗಿ. ಬೇಡಿಮ್ಮ, ಕೆಲವು ದಿವಸ ನಾನು ಇವನಿಗೆ ತಾಯಿಯಾಗಿದ್ದೆ, ಅಷ್ಟಕ್ಕೆ ನಾನಿಂದ ಇವನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ. ಇನ್ನು ಹೆತ್ತ ತಾಯಿ ನೀವ್ ಹೇಗಿರ್ತೀರಮ್ಮ? ಆ ಪಾಪ ನನಗ್ ಬೇಡ. ಮಗು ನಿಮ್ ಹತ್ರ ಇರೋದು ಧರ್ಮ.
ನಿಮ್ ಜೊತೆನೇ ಇರ್ಲಿ. ತಾಯಿಯಿಂದ ಮಗುನ್ ಬೇರ್ಪಡಿಸೋದಕ್ಕೆ ದೇವರಿಗೂ ಇಷ್ಟವಿಲ್ಲ. ಪ್ಲೇನೇ ವಾಪಸ್ ಬಂದ್ಬಿಡ್ತು. ತ್ಯಾಗಕ್ಕೆ ಇನ್ನೊಂದು ಹೆಸರು ಹೆಣ್ಣು ಅಂತಾರೆ. ಅಂತೂ ನನ್ನ ಮೊಮ್ಮಗ ಮಹಾ ಅದೃಷ್ಟವಂತ. ಇಬ್ಬಿಬ್ರು ತಂದೆ ಇಬ್ಬಿಬ್ರು ತಾಯಂದ್ರು, ಎಲ್ಲ ಡಬಲ್ ಡಬಲ್ ಶ್ರೀಕೃಷ್ಣ ಪರಮಾತ್ಮ ಇದ್ದ ಹಾಗೆ. ಎಲ್ಲಾ ವೆಂಕಣ್ಣನ ಲೀಲೆ. ಓ ಯು ಮೀನ್ ದ ತಿರುಪತಿ? ಎಸ್, ಸೇಮ್ ನಾಟಿ ಫೆಲೋ.